ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಒಂದರಲ್ಲಿ ವಿದ್ಯಾರ್ಥಿನಿಯರಿಗೆ ಸೂಕ್ತ ಭದ್ರತೆ ಇಲ್ಲದಿರುವುದನ್ನು ಖಂಡಿಸಿ ವಿದ್ಯಾರ್ಥಿನಿಯರು ಸೋಮವಾರ ರಾತ್ರಿ ಪ್ರಾಂಶುಪಾಲರ ವಿರುದ್ಧ ಪ್ರತಿಭಟನೆ ನಡೆಸಿದರು. ದಾವಣಗೆರೆ ತಾಲೂಕಿನ ಮಾಯಕೊಂಡ ಮೊರಾರ್ಜಿ ದೇಸಾಯಿ ಶಾಲೆಯ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಭದ್ರತೆಯ ಕೊರತೆ ಉಂಟಾಗಿದ್ದು, ರಾತ್ರಿ ವೇಳೆ ನಮಗೆ ಭಯದಿಂದ ನಿದ್ರೆ ಮಾಡಲು ಆಗುತ್ತಿಲ್ಲ. ಈ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಬಾರಿ ಪ್ರಿನ್ಸಿಪಲ್ ಗಮನಕ್ಕೆ ತಂದರೂ ಯಾವುದೇ ಕ್ರಮ ವಹಿಸಿಲ್ಲ ಎಂದು ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಸೂಕ್ತ ರಕ್ಷಣೆ ಇಲ್ಲ ಎಂದು ಶಾಲಾ ಸಿಬ್ಬಂದಿ ವಿರುದ್ಧ ಪೋಷಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಇಲ್ಲಿ ಹೊರಗೆಲ್ಲ ಬರ್ತಾರೆ ಅಂತ ಫಸ್ಟಿಗೆ ಇನ್ಫಾರ್ಮ್ ಮಾಡಿದ್ವಿ ಮಿಸ್ ಏನಂದ್ರು ಅದು ಹೊರಗಡೆ ಪ್ರಾಬ್ಲಮ್, ನಾವೇನು ಇನ್ಚಾರ್ಜ್ ತಗೊಳಕ್ ಆಗಲ್ಲ ಅಂತಂದ್ರು. ಹಾಗಾಗಿ ಒಂದ್ಸತಿ ನಾವು ಇನ್ಫಾರ್ಮ್ ಮಾಡ್ತೀವಿ ಅಂತಂದ್ರು. ಆಮೇಲೆ ಕಡೆಗೆ ಮತ್ತೆ ನಾವು ಮೊನ್ನೆ 2 ದಿನ ನಿದ್ದೆ ಮಾಡಿದ್ವಿ. ನಾವೇನಿಲ್ಲ ಅವ್ರ ಆಕ್ಷನ್ ತಗೊಳ್ಳಿಲ್ಲ, ನಾವು ಯಾರ ಹತ್ರ ಹೋಗಿ ಕೇಳಲ್ಲ ಅಂದ್ರು. ಮಿಸ್ ಅಲ್ಲ ಮ್ಯಾಮ್, ಪೇರೆಂಟ್ಸ್ ಗಳಿಗೆಲ್ಲ ಹೋಗೋ ಬಾರ ಅಂತ ಮಾತಾಡೋ ರೈಟ್ಸ್ ಮೊರಾರ್ಜಿಯಲ್ಲಿ ತಗೊಂಡ್ ಹೊಡಿತಾರೆ ಹೇಳಿ. ಎಲ್ಲರೂ ಟೀಚರ್ಸ್ ಅಲ್ವಾ, ನಿಮ್ಮ ಹತ್ರ ಮಾತಾಡೋಷ್ಟು ದೊಡ್ಡವಳು ನಾನಲ್ಲ, ಬಟ್ ಆದ್ರೂ ಕೇಳ್ತಾ ಇದ್ದೀನಿ, ಏನು ಅನ್ಕೋಬೇಡಿ. ಪೇರೆಂಟ್ಸ್ ಗಳಿಗೆ ಹೋಗೋ ಬಾರ ಅನ್ನೋ ರೈಟ್ಸ್ ಯಾರು ಕೊಟ್ಟಿದ್ದಾರೆ, ಯಾರಿಗಿದೆ? ಮಳೆ ಬರ್ತಿದೆ, ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲ, ನಾವು ಬರದೇ ತಿಂಗಳಿಗೆ ಒಂದ್ಸಲ ಇಲ್ಲ ಹುಷಾರಿಲ್ಲ ಅಂತ ಬರ್ತೀವಿ. ಹೋಗೋ ಬಾರ ಅನ್ನೋಕೆ ರೈಟ್ಸ್ ಯಾರು ಕೊಟ್ಟಿದ್ದಾರೆ? ಅಲ್ಲ, ಕೊಟ್ಟಿರೋದು ಯಾರಾದ್ರೂ ಹೇಳಿ. ಬೇಕಿದ್ರೆ ಇವರು ನಾಗರಾಜ್ ಸರ್ ಬರ್ತಾರೆ, ಡಿ ಸಿ ಬರ್ತಾರೆ, ಬೇಕಿದ್ರೆ ಮಾತಾಡಿ. ಇದು